ನಮಸ್ಕಾರ. ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ಯತೀಶ್, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಆದಿಚುಂಚನಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬಿಜಿನಗರ, ಮಂಡ್ಯ. ಇವತ್ತು ವೈದ್ಯಕೀಯ ರಂಗದಲ್ಲಿ ಹೊಸದಾಗಿ ಆವಿಷ್ಕಾರವಾಗಿರುವಂತಹ ಹೊಸ ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಹೊಸದಾಗಿ ಆವಿಷ್ಕಾರವಾಗಿರುವಂತಹ ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ ಹಾಗೂ ಇಂಟ್ರಾವ್ಯಾಸ್ಕ್ಯುಲರ್ ಲೈಥರೋಟ್ರಿಪ್ಸಿ ಎಂಬ ತಂತ್ರಜ್ಞಾನವು ಏಂಜಿಯೋಪ್ಲಾಸ್ಟಿಯ ಪ್ರೊಸೀಜರನ್ನು ಬಹು ಸುಲಭವಾಗಿ ಆಗುವಂತೆ ಮಾಡಿದೆ. ಯೂಶಲಿ ನಾವು ಫಸ್ಟ್ ಪೇಷಂಟ್ ಬಂದಾಗ ಏಂಜಿಯೋಗ್ರಾಮ್ ಮಾಡ್ತಿದ್ವಿ. ಏಂಜಿಯೋಗ್ರಾಮಲ್ಲಿ ಏನಾದರೂ ಬ್ಲಾಕೇಜಸ್ ಕಂಡು ಬಂದರೆ ನಾವು ಆ ಪೇಷಂಟ್ಗೆ ಆ ಬ್ಲಾಕೇಜ್ನ ಬಲೂನ್ ಡೈಲಟೇಷನ್ ಮಾಡಿ ಬ್ಲಾಕೇಜ್ ಕ್ಲಿಯರ್ ಮಾಡಿ ಸ್ಟಂಟ್ ಅಳವಡಿಸ್ತಾ ಇದ್ವಿ. ಬಟ್ ನಮ್ಮ ಏಂಜಿಯೋಪ್ಲಾಸ್ಟಿ ಕಂಪ್ಲೀಟ್ಲಿ ಏಂಜಿಯೋಗ್ರಾಮ್ ಮೇಲೆ ನಾವು ಡಿಪೆಂಡ್ ಆಗಬೇಕಾಯಿತು. ಬಟ್ ಈಗ ಹೊಸ ತಂತ್ರಜ್ಞಾನ ಇರೋದ್ರಿಂದ ಈ ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ ಅಂತ ಏನಂತ ಹೇಳ್ತೀವಿ, ಅದು ಹಾರ್ಟಿನ ರಕ್ತನಾಳದ, ಅದು 3 mm ಇರುತ್ತೆ ಅಷ್ಟೇ ರಕ್ತನಾಳ, ಆ ರಕ್ತನಾಳದ ಒಳಗಡೆ ಹೋಗಿ ಸ್ಕ್ಯಾನ್ ಮಾಡುತ್ತೆ. ಅಂದರೆ ರಕ್ತನಾಳದ ಒಳಗಡೆ ಕ್ಯಾಮ್ರಾ ಹಾಕಿ ನೋಡಿದಾಗೆ, ಆ ಕ್ಯಾಮ್ರಾ ಹಾಕಿ ಸ್ಕ್ಯಾನ್ ಮಾಡಿದಾಗ ನಾವು ಎಷ್ಟು ಬ್ಲಾಕೇಜ್ ಇದೆ, ಆ ಬ್ಲಾಕೇಜಿನ ಕಂಟೆಂಟ್ಸ್ ಏನು, ಅದರಲ್ಲಿ ಕ್ಯಾಲ್ಶಿಯಂ ಎಷ್ಟಿದೆ, ಕೊಲೆಸ್ಟ್ರಾಲ್ ಎಷ್ಟು ಡಿಪಾಸಿಟ್ ಆಗಿದೆ, ಎಷ್ಟು ವ್ಯಾಪ್ತಿಯಲ್ಲಿದೆ, ಹಾಗೂ ಮತ್ತಷ್ಟು ಮಾಹಿತಿಯನ್ನು ನಾವು ಸಂಗ್ರಹಿಸ್ಬೋದು. ಅದರದ್ದು ಯೂಸ್ ಏನು? ಈ ಎಕ್ಸ್ಟ್ರಾ ಮಾಹಿತಿಗಳಿಂದ ನಾವು ಉಪಯೋಗಿಸ್ಕೊಂಡು ನಾವು ಏಂಜಿಯೋಪ್ಲಾಸ್ಟಿ ಮಾಡೋದ್ರಿಂದ ನಮಗೆ ಒಂದು ಪ್ರೊಸೀಜರು ಸುಲಭವಾಗಿ ಆಗುತ್ತೆ, ಹಾಗೂ ಪ್ರಿಸಿಷನ್ ಏಂಜಿಯೋಪ್ಲಾಸ್ಟಿ ನಾವು ಅಚೀವ್ ಮಾಡ್ಬೋದು. ಪ್ರಿಸಿಷನ್ ಏಂಜಿಯೋಪ್ಲಾಸ್ಟಿ ಅಂದರೆ ಯಾವ ರೀತಿ ಬ್ಲಾಕೇಜ್ ಇದೆಯೋ ಆ ಬ್ಲಾಕೇಜ್ಗೆ ಟ್ರೀಟ್ಮೆಂಟ್ ಕೊಟ್ಟು ಆ ಕ್ಯಾಲ್ಶಿಯಮ್ ಮಾಡಿಫೈಯರ್ಸ್ ಲೈಕ್ ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿ ಆಗ್ಬೋದು, ರೋಟಾ ಅಬ್ಲೇಷನ್ ಆಗ್ಬೋದು, ಆ ಕ್ಯಾಲ್ಶಿಯಮ್ನ ಮಾಡಿಫೈ ಮಾಡಿಕೊಂಡು ನಾವು ಏಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಸ್ಟಂಟು ಎಷ್ಟು ಉದ್ದ ತೊಗೊಬೇಕು, ಎಷ್ಟು ಗಾತ್ರ ತೊಗೊಬೇಕು, ಅವರ ರಕ್ತನಾಳದ ಗಾತ್ರ, ಇವೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಏಂಜಿಯೋಪ್ಲಾಸ್ಟಿ ಮಾಡೋದ್ರಿಂದ ನಮಗೆ ಏಂಜಿಯೋಪ್ಲಾಸ್ಟಿ ಮಾಡಬೇಕಾದ್ರೆ ಕಾಂಪ್ಲಿಕೇಶನ್ಸು ಕಡಿಮೆ ಇರುತ್ತೆ, ಸುಲಭವಾಗಿ ಆಗುತ್ತೆ. ಆಮೇಲೆ ಬಹುಮುಖ್ಯವಾಗಿ ಪೇಷಂಟ್ಗೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಬ್ಲಾಕೇಜ್ ಬರ್ತಕ್ಕಂಥ ಚಾನ್ಸಸ್ಸು, ಸ್ಟೆಂಟ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಮತ್ತು ರಕ್ತ ಹೆಪ್ಪುಗಟ್ಟೋದು, ಇವೆಲ್ಲದರ ಚಾನ್ಸಸ್ಸು ನಮಗೆ ಕಡಿಮೆ ಆಗುತ್ತೆ. ಯೂಶಲಿ ಈ ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ ಯಾರಿಗೆ ಬೇಕಾಗುತ್ತೆ ಅಂದರೆ, ಯಾರಿಗೆ ಈ ಹಾರ್ಟಿನ ಮೇಯ್ನ್ ರಕ್ತನಾಳ ಸ್ಟೆಮ್ ಅಂತ ಹೇಳ್ತೀವಿ, ಆ ಸ್ಟೆಮ್ಮಲ್ಲೇ ಬ್ಲಾಕೇಜಸ್ ಇದ್ದಾಗ, ಅಥವಾ ತುಂಬ ಕ್ಯಾಲ್ಸಿಫೈಡ್ ಲೀಷನ್ಸ್, ಕ್ಯಾಲ್ಶಿಯಂ ತುಂಬ ದಿವಸದಿಂದ ಬ್ಲಾಕೇಜ್ ಆಗಿ ಅದು ಕಲ್ಲು ಥರ ಗಟ್ಟಿಯಾಗಿರುತ್ತೆ, ಅಂಥವ್ರಿಗೆ ನಾವು ಈ ಅಲ್ಟ್ರಾಸೋನೋಗ್ರಫಿ ಯೂಸ್ ಮಾಡಿ ನಾವು ಏಂಜಿಯೋಪ್ಲಾಸ್ಟಿ ಮಾಡಬೇಕಾಗುತ್ತೆ. ವಯೋವೃದ್ಧದಲ್ಲಿ ಹಾಗೂ ಯಾರಿಗೆ ಈ ಕಿಡ್ನಿ ಸಮಸ್ಯೆಯಿಂದ ಬಳಲಿರ್ತಾರೆ, ಡಯಾಲಿಸಿಸ್ ಇರ್ತಾರೆ, ಅವ್ರಿಗೆ ಈ ಕ್ಯಾಲ್ಶಿಯಂ ಡಿಪಾಸಿಷನ್ಸು ತುಂಬ ಜಾಸ್ತಿ ಇರುತ್ತೆ. ಅವ್ರಿಗೆ ರೆಗ್ಯುಲರ್ ಆಗಿ ಏಂಜಿಯೋಪ್ಲಾಸ್ಟಿ ಮಾಡಿದ್ರೆ ಆ ಬ್ಲಾಕೇಜಸ್ಸು ಸರಿಯಾಗಿ ಓಪನ್ ಆಗಲ್ಲ. ಸ್ವಲ್ಪ ದಿನಗಳ ಹಿಂದ್ಗಡೆ ಒಂದು ಪೇಷಂಟ್ ಬಂದಿದ್ದರು, ಒಂದು 70 ವರ್ಷದ ಇವರು. ಅವ್ರಿಗೆ ನನಗೆ 10 ಹೆಜ್ಜೆ ನಡೆದ್ರು ನನಗೆ ಎದೆ ನೋವು ಅಂತ ಹೇಳ್ತಾ ಇದ್ರು. ಅವ್ರಿಗೆ ನಾವು ಏಂಜಿಯೋಗ್ರಾಮ್ ಮಾಡಿದಾಗ ಹಾರ್ಟಿನ ಮೇಯ್ನ್ ರಕ್ತನಾಳದಲ್ಲೇ ನಮಗೆ ಬ್ಲಾಕೇಜಸ್ ಕಂಡು ಬಂತು. ತುಂಬ ಕ್ರಿಟಿಕಲ್ ಬ್ಲಾಕೇಜಸ್ ಇತ್ತು. ಮೇಲ್ನೋಟಕ್ಕೆ ನಮಗೆ ಸ್ವಲ್ಪ ಕ್ಯಾಲ್ಶಿಯಮ್ಮು ಇದೆ ಅನಿಸ್ತಾ ಇತ್ತು. ರೆಗ್ಯುಲರ್ ಆಗಿ ಏಂಜಿಯೋಪ್ಲಾಸ್ಟಿ ಸಕ್ಸಸ್ಫುಲ್ ಆಗಲ್ಲ ಅನಿಸ್ತಾ ಇತ್ತು. ಇವ್ರಿಗೆ ನಾವು ಏನು ಮಾಡಿದ್ವಿ ಅಂದರೆ, ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ ಯೂಸ್ ಮಾಡಿ ಆ ಪ್ರೋಬ್ನ ಪಾಸ್ ಮಾಡಿ ನಾವು ಒಳಗಡೆಯಿಂದ ಸ್ಕ್ಯಾನ್ ಮಾಡಿದ್ವಿ. ಆವಾಗ ನಮಗೆ ಗೊತ್ತಾಯಿತು ಅದರಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ ಅಂತ, ಎಷ್ಟು ಉದ್ದದವರೆಗೂ ಕ್ಯಾಲ್ಶಿಯಂ ಇದೆ, ಅದು ರೆಗ್ಯುಲರ್ ಆಗಿ ಬಲೂನಲ್ಲಿ ಡೈಲೆಟ್ ಆಗುತ್ತಾ ಇಲ್ವಾ, ಹಾಗೂ ಆ ಕ್ಯಾಲ್ಶಿಯಂನ ಮಾಡಿಫೈ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದು ನಮಗೆ ನಿಖರವಾಗಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಯಾರಿಗೆ ಈ ತುಂಬ ದಿವಸಗಳಿಂದ ಬ್ಲಾಕೇಜ್ ಇರೋರಿಗೆ, ಕ್ರೋನಿಕ್ ಟೋಟಲ್ ಅಕ್ಲೂಷನ್ಸ್ ಅಂತ ಹೇಳ್ತೀವಿ, ಆಮೇಲೆ ಯಾರಿಗೆ ತುಂಬ ಕ್ಯಾಲ್ಶಿಯಂ ಡಿಪಾಸಿಷನ್ ಆಗಿರುತ್ತೋ ಅವ್ರಿಗೆ ರೆಗ್ಯುಲರ್ ಆಗಿ ಬಲೂನ್ ಡೈಲಟೇಷನ್ ಮಾಡಿದ್ರೆ ಬ್ಲಾಕೇಜಸ್ ಓಪನ್ ಆಗಲ್ಲ. ಅಂಥವ್ರಿಗೆ ಇದುವರೆಗೂ ನಾವು ಸ್ಕೋರಿಂಗ್ ಬಲೂನ್ ಅಂತ ಹೇಳ್ಬೋದು, ರೋಟಾ ಅಬ್ಲೇಷನ್ ಅಂದರೆ ಡ್ರಿಲ್ ಮಾಡೋ ಮಿಷಿನ್ ಇರುತ್ತೆ, ಅದನ್ನ ಎತ್ಕೊಂಡೋಗಿ ಕ್ಯಾಲ್ಶಿಯಂನೆಲ್ಲ ಡ್ರಿಲ್ ಮಾಡಿ ಆಮೇಲೆ ಏಂಜಿಯೋಪ್ಲಾಸ್ಟಿ ಮಾಡ್ತಾಯಿದ್ವಿ. ಬಟ್ ಇದರಿಂದ ತುಂಬ ಕಾಂಪ್ಲಿಕೇಶನ್ಸ್ ಆಗೋದು.
ಬಟ್ ಈಗ ಹೊಸದಾಗಿ ಬಂದಿರೋ ಟೆಕ್ನಾಲಜಿ ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿ. ಅಂದರೆ ಅದು ಈ ಶಾಕ್ ವೇವ್ಗಳನ್ನು ಯೂಸ್ ಮಾಡಿ ಆ ಕ್ಯಾಲ್ಶಿಯಂ ಎಲ್ಲಿದೆಯೋ ಅಲ್ಲಿ ಮಾತ್ರ ಆ ಕ್ಯಾಲ್ಶಿಯಂನ ಬ್ರೇಕ್ ಮಾಡಿ ಅದು ಓಪನ್ ಮಾಡುತ್ತೆ. ಇದನ್ನೇ ನಾವು ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿ ಅನ್ನೋದನ್ನು ಹೇಳ್ತೀವಿ. ಮೊದಲೆಲ್ಲ ಕಿಡ್ನಿಯಲ್ಲಿ ಸ್ಟೋನ್ಸ್ ಇದ್ದರೆ ಯಾಕೆ ಆ ಸ್ಟೋನ್ಸ್ನ ಬ್ಲಾಕೇಜ್ನ ಬ್ರೇಕ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಸೇಮ್ ಟೆಕ್ನಾಲಜಿ ಇವಾಗ ನಾವು ಹಾರ್ಟಿನ ರಕ್ತನಾಳದ ಕ್ಯಾಲ್ಶಿಯಂನ ಬ್ರೇಕ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಇದರದ್ದು ಮೇನ್ ಉಪಯೋಗ ಏನಂದರೆ ಸುತ್ತಮುತ್ತಲ ಇರುವ ಟಿಶ್ಯೂಸ್ನ ಇದನ್ನು ಡ್ಯಾಮೇಜ್ ಮಾಡಲ್ಲ, ಹಾಗೂ ಕಾಂಪ್ಲಿಕೇಶನ್ಸ್ ರೇಟ್ಸು ಕಡಿಮೆ ಇರುತ್ತೆ. ಇದೇ ಪೇಷಂಟ್ಗೆ ನಾವು ಇಲ್ಲೆಲ್ಲ ನೋಡ್ಬೋದು, ತುಂಬ ಬ್ಲಾಕೇಜಸ್ ಇತ್ತು. ಕಂಪ್ಲೀಟ್ ನೀವು ನೋಡೋದು ಇಲ್ಲಿ 99% ಬ್ಲಾಕೇಜಸ್ ಇರೋದು. ಇವ್ರಿಗೆ ವೈರ್ ಮಾಡಿ ನಾವು ಫಸ್ಟು ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೌನೋಗ್ರಾಮ್ ಮಾಡಿದ್ರಿ, ನೆಕ್ಸ್ಟ್ ಬಲೂನ್ ಡೈಲೇಟ್ ಮಾಡಿದ್ವಿ, ನೆಕ್ಸ್ಟು ಈ ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿ ಯೂಸ್ ಮಾಡಿ ನಾವು ಕ್ಯಾಲ್ಶಿಯಂನ ಬ್ರೇಕ್ ಮಾಡಿ ನಾವು ಲೀಜನ್ನ ಓಪನ್ ಮಾಡಿದ್ವಿ. ಇದು ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿಯ ಬಲೂನು. ಇದರಿಂದನೇ ನಾವು ಶಾಕ್ ವೇವ್ಸ್ ಕೊಟ್ಟು ಕ್ಯಾಲ್ಶಿಯಂನ ಬ್ರೇಕ್ ಮಾಡ್ತೀವಿ. ಇದನ್ನು ಹಾರ್ಟಿನ ರಕ್ತನಾಳದೊಳಗೆ ಇರಿಸಿ ಅಲ್ಲಿ ಎಲ್ಲಿ ಕ್ಯಾಲ್ಶಿಯಂ ಇದೆಯೋ ಅಲ್ಲಿ ನಾವು ಶಾಕ್ ವೇವ್ಸ್ ಕೊಟ್ಟು ಆ ಕ್ಯಾಲ್ಶಿಯಂನ ಬ್ರೇಕ್ ಮಾಡಿ ಆ ಬ್ಲಾಕೇಜ್ನ ಓಪನ್ ಮಾಡ್ತೀವಿ. ಮಲ್ಟಿಪಲ್ ಟೈಮ್ಸ್ ಮಾಡ್ತಾ ಇದೀವಿ. ಇದು ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿ, ಆ ಕ್ಯಾಲ್ಶಿಯಂನ ಬ್ರೇಕ್ ಮಾಡ್ತಾ ಇದೀವಿ ಈಗ. ನೆಕ್ಸ್ಟ್ ಇದನ್ನು ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ ಅಂತ ಏನು ನಾನು ಇದ್ರಲ್ಲಿ ತೋರಿಸಿದ್ನೋ ಅದನ್ನೇ ಮಾಡ್ತಾ ಇರೋದು. ನಮಗೆ ಅದು ಎಕ್ಸಾಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಎಷ್ಟಿದೆ ಬ್ಲಾಕೇಜಸ್ಸು, ಎಷ್ಟು ಸ್ಟೆಂಟ್ ಸೈಜ್ ತೊಗೋಬೇಕು, ಎಷ್ಟು ಉದ್ದ ತೊಗೋಬೇಕು, ಎಷ್ಟು ಡೈಲಟೇಷನ್ಗೆ ಹೋಗಬೇಕು ಅಂತ ನಮಗೆ ನಿಖರವಾದ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಅದನ್ನೆಲ್ಲ ನೋಡಿ ಇನ್ಫಾರ್ಮೇಷನ್ ತೊಗೊಂಡು ನಾವು ಸ್ಟೆಂಟ್ನ ಅಳವಡಿಸ್ತಾ ಇದ್ದೀವಿ. ಇದು ಮೇನ್ ರಕ್ತನಾಳಕ್ಕೆ ನಾವು ಸ್ಟೆಂಟ್ನ ಹಾಕ್ತಾ ಇದ್ದೀವಿ. ಮತ್ತೆ ಅದನ್ನು ಬ್ಲಾಕೇಜ್ನ ಮತ್ತೆ ಪೋಸ್ಟ್ ಡೈಲಟೇಷನ್ ಮಾಡ್ತೀವಿ. ಪ್ರಾಪರಾಗಿ ಸ್ಟೆಂಟ್ ಪೊಸಿಷನ್ ಆಗಿದೆಯಾ, ಎಕ್ಸ್ಪ್ಯಾನ್ಷನ್ ಆಗಿದೆಯಾ ಅನ್ನೋದನ್ನು ನಾವು ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ ಮಾಡಿ ನಾವು ಅದು ಡಿಸೈಡ್ ಮಾಡ್ತೀವಿ. ದಿಸ್ ಇಸ್ ದ ಫೈನಲ್ ರಿಸಲ್ಟ್. ನೀವು ನೋಡ್ಬೋದು ಈಗ ಅದು ಬ್ಲಾಕೇಜ್ ಕ್ಲಿಯರ್ ಆಗಿ ಓಪನ್ ಆಗಿದೆ. ಅದನ್ನು ಮತ್ತೆ ರೀಡೈಲಟೇಷನ್ ಮಾಡ್ತಾ ಇದೀವಿ, ಅಪ್ರಾಕ್ಸಿಮೇಷನ್ ಮಾಡಬೇಕಾಗುತ್ತೆ ಸ್ಟೆಂಟ್ನ. ದಿಸ್ ಈಸ್ ದ ಫೈನಲ್ ರಿಸಲ್ಟ್. ನೀವು ನೋಡ್ಬೋದು ಮೊದಲಿದ್ದು ಎಷ್ಟು ಸಣ್ಣ ಆಯಿತು ರಕ್ತನಾಳ, ಈಗ ಚೆನ್ನಾಗಿ ಓಪನ್ ಆಗಿದೆ. ಸೊ ಈ ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿ ಯೂಸ್ ಮಾಡಿ ನಾವು ಆಪರೇಷನ್ ಮಾಡೋದ್ರಿಂದ ಅವ್ರಿಗೆ ಆಪರೇಷನ್ ತುಂಬ ಚೆನ್ನಾಗಿ ಆಗುತ್ತೆ, ಪ್ರಿಸಿಷನ್ ಏಂಜಿಯೋಪ್ಲಾಸ್ಟಿ ಆಗುತ್ತೆ, ಹಾಗೂ ಅವರ ಲಾಂಗ್ ಟರ್ಮ್ ರಿಸಲ್ಟ್ಸ್ ಕೂಡ ಮತ್ತೆ ಬ್ಲಾಕೇಜ್ ಆಗೋವಂಥ ಚಾನ್ಸಸ್ಸು ತುಂಬ ಕಡಿಮೆ ಆಗುತ್ತೆ. ಸೊ ನಮ್ಮಲ್ಲಿ ಈ ಎರಡೂ ತಂತ್ರಜ್ಞಾನವು ನಮ್ಮ ಹಾಸ್ಪಿಟ್ಲಲ್ಲಿ ಸೌಲಭ್ಯಗಳಿವೆ. ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಜೈ ಶ್ರೀಗಳು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.